ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಿ. ನಾವು ರಾಮೇಶ್ವರಂ ಹೋಗಿದ್ವಿ, ಆ ಥರದ ವಿಡಿಯೋ ಹಾಕೀನಿ. ಈಗ ಏನು ನೋಡತ್ತಿರಲ್ಲ ಇದ ಪಂಬನ್ ಬ್ರಿಡ್ಜ್ ಅಂತ ಅಂತಾರೆ. ಅಂದರೆ ಇಲ್ಲಿ ರೋಡ ಅಂದ್ರೆ ಸಮುದ್ರ ನಡ್ಬರ್ಕ ರೋಡ ಆಮೇಲೆ ಟ್ರ್ಯಾಕ್ ಅದು ಐತ್ರಿ, ಅಂದ್ರೆ ರೈಲ್ವೆದು ಹೋಗಾಕ ಅದು ಒಂದು ಫೇಮಸ್ ಪ್ಲೇಸ್ ರೀ. ಅಲ್ಲಿ ನೋಡಕ್ಕೆ ಹೋಗ್ತಾರೆ ಎಲ್ಲರೂ. ನಾವು ರಾಮೇಶ್ವರಂ ನಾವು ಹೋಗೋಟಿಗೆ ನೈಟ್ ಅದು ಆಗಿತ್ತು. ಆಮೇಲೆ ರೆಸ್ಟ್ ಅದು ಮಾಡಿ ನೆಕ್ಸ್ಟ್ ಡೇ ಹೋದಿವ್ರಿ. ಅಂದರೆ 22 ಬಾವಿ ಜಳಕ ಅಂತಾರಲ್ಲ ರಾಮೇಶ್ವರಂದಾಗ, ಅಲ್ಲಿ ಅದು ಮಾಡಕ್ಕೆ ಹೋದ್ವಿ. ಭಾಳ ಜನ ಬಂದಿದ್ದರಿ ಎಲ್ಲ. ನಾವು ಅಲ್ಲಿ ಬೀಚ್ ಇತ್ತು ಅಂದ್ರೆ ಅಗ್ನಿ ತೀರ್ಥ ಮತ್ತು ಐತಲ್ಲಿ. ಅಲ್ಲಿ ಸಮುದ್ರದಾಗ ಹೋಗಿ ಫಸ್ಟ್ ಒಂದು ಸ್ವಲ್ಪ ಅಂದ್ರೆ ಹಂಗೆ ಒಂದು ಮೂರ್ನಾಲ್ಕು ಸರಿ ಹಿಂಗೆ ಮುಳುಗೆದ್ದ ಆಮೇಲೆ ಬಾವಿ ಜಾಗಕ್ಕೆ ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ನೀವು ಫಸ್ಟ್ ಟೈಮ್ ಅದು ಹೋಗಿದ್ರೆ ಅಲ್ಲಿ ಬಾವಿ ಜಾಗಕ್ಕದು ಇತ್ಲಾರ ಅಲ್ಲಿ ಬರೀ 25 ರೂಪಾಯಿನೂ ಅಷ್ಟೇ ಐತಿ. ಡೈರೆಕ್ಟ್ ಹೋದ್ರೆ 25 ರೂಪಾಯಿ, ಇಲ್ಲಾಂದ್ರೆ ಇವ್ರ ಹಿಂಗೆ ಏಜೆಂಟ್ ಗತಿ ಇರ್ತಾರೋ ಅಲ್ಲಾದ್ರೆ ಹೆಚ್ಚಿಗೆ ಎಷ್ಟು ರೊಕ್ಕ ಹೇಳಿದ್ರೆ ಅಷ್ಟೇ ನೆನಪರತ್ತಿಲ್ಲ. ಬಟ್ ಭಾಳ ರೊಕ್ಕ ಹೇಳ್ತಾರೆ. ನೀವು ಒಮ್ಮೆ ಹೋಗಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಅಲ್ಲೇ ಹೋಗುತ್ತೆ ಬರ್ರಿ. ಅಂದ್ರೆ ನೀವು 25 ರೂಪಾಯಿ ಅಷ್ಟು ಹಾಕೈತ್ರ ಒಬ್ಬರಿಗೆ. ಇದನ್ನು ನೋಡ್ರಿ, ಇದು ಅಗ್ನಿ ತೀರ್ಥ ಅಂತಾರ. ಇಲ್ಲಿ ಗುಡಿ ಅಂತ ಐತ್ರಿ ಇದ್ರೆ, ಅಂದ್ರೆ ಟೆಂಪಲ್ ಹತ್ರನೇ ಐತಿದ. ಇಲ್ಲಿ ಹೋಗಿ ನಾವು ಸ್ವಲ್ಪ ಅಂದ್ರೆ ಒಂದು 3-4 ಸರಿ ಮುಳುಗೆದ್ದೀವಿ. ಆಮೇಲೆ ಇಲ್ಲಿಂದ ಬರೋಟಿಗೆ ನಾ ಹೇಳಿದ್ನಿಲ್ಲ ರೀ, ಅದೆಲ್ಲ ಏಜೆಂಟ್ಗಳು ಇರ್ತಾರಂದ್ರೆ 22 ಬಾವಿ ಜಾಗದ ಅವ್ರದ್ದು ಕೇಳತ್ತಿದ್ರು. ಅದಕ್ಕೆ ಮತ್ತು ನಾವೇನು ಬ್ಯಾಡ ಅಂತ ಹೇಳಿ ಡೈರೆಕ್ಟ್ ಅಲ್ಲೇ ಹೋದಿವ್ರಿ. ಹಿಂಗೆ ಅಲ್ಲಿ ಹೋಗಾನೇನು ಅಷ್ಟೇನು ರಶ್ ಇರಲಿಲ್ಲ ರೀ. ಒಬ್ಬರು 25 ರೂಪಾಯಿ ಅಷ್ಟೇ ಐತ್ರಿ. ಏಜೆಂಟ್ ಥ್ರೂ ಹೋದ್ರೆ ಏನಾಕೈತಂದ್ರೆ 22 ಬಾವಿಗೆ ಐತ್ಲಾರ ಅವರ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅವರ ಹೋಗಿ ಪ್ರತಿಯೊಂದು ಬಾವಿದ ನೀರು ತೊಗೊಂಡು ಅವರ ಹಾಕ್ತಾರೆ. ಅಂದ್ರೆ ಒಂದು ಬಾವಿ ಹಾಕ್ತಾರೆ ಮತ್ತು ನೆಕ್ಸ್ಟ್ ಬಾವಿಗೂ ಅವರ ಬರ್ತಾರೆ. ನೀವು ಇಲ್ಲಿದ್ದ 25 ರೂಪಾಯಿ ಕೊಟ್ಟು ಹೋದ್ರೆ ಏನಾಕೈತ್ರಿ, ಅಲ್ಲಲ್ಲಿ ಎಲ್ಲ ನಿಂತಿರ್ತಾರೆ ಅಲ್ಲಿ ಮೊದಲು. ಹಿಂಗೆಲ್ಲರೂ ಕೂಡ ಹಿಂಗೆ ಒಮ್ಮೆ ಹಿಂಗೆ ಅಂದ್ರೆ ಹತ್ರದ ನೀರು ಹಾಕ್ತಾರೆ, ಅಂದ್ರೆ ಜಾಗ ಮಾಡಿದ್ರೆ ಹತ್ರಲ್ಲೇ. ಈಗ ನೋಡತ್ತಿರಲ್ಲ ಕ್ಯೂದಾಗ ಇಲ್ಲೇ ನೋಡ್ರಿ, ಇಲ್ಲಿ ಮ್ಯಾಗ ಬರ್ದ ನೋಡಿ 25 ರೂಪಾಯಿ ಅಷ್ಟೇ ರೀ. ಅದಕ್ಕೆ ನೀವು ಫಸ್ಟ್ ಟೈಮ್ ಅದು ಯಾವಾಗಾರ ಹೋದ್ರೆ ಡೈರೆಕ್ಟ್ ಅವ್ರು ಏಜೆಂಟ್ ಅದು ಯಾರಿದ್ರೆ ಯಾರು ಹಿಡ್ಯಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟ್ ಎಲ್ಲೈತದ ಕೇಳೋ ಕಡೆ ಹೋದ್ರೆ 25 ರೂಪಾಯಿ ಅಷ್ಟೇ ಆಕೈತೆ ನಿಮಗೆ. ಆಮೇಲೆ ಹಿಂಗೆ ಡೈರೆಕ್ಟ್ ಹೋಗೋದಕ್ಕೆ ಏಜೆಂಟ್ ಹಿಡಿದಕ್ಕೆ ಏನು ಭಾಳ ಫರಕ್ ಇಲ್ರಿ. ಅವ್ರು ಏಜೆಂಟ್ ಹಿಡಿದ್ರೆ ಅವರ 22 ಬಾವಿ ಬಂದು ಅವ್ರು ಹಾಕ್ತಾರೋ. ಹಿಂಗೆ ಹೋದ್ರೆ ಅಲ್ಲಿ ಮೊದಲೇ ನಿಂತಿರ್ತಾರೋ ಅವ್ರು ಹಾಕಿರ್ತಾರೆ ಅಷ್ಟೇ, ಭಾಳ ಫರಕ್ ಅನ್ಸಂಗಿಲ್ಲ. ಇಲ್ಲೇನು ಬಕೆಟ್ ಕನಕತ್ತಲ್ಲ ರೀ, ಇವು ಸಣ್ಣ ಸಣ್ಣ ಹತ್ರಲೇನ ಹಾಕ್ತಿರ್ತಾರೆ ರೀ. ಅವಕ್ಕೆ ಹಗ್ಗ ಅದು ಕಟ್ಟಿರ್ತಾರೋ, ಕಟ್ಟಿ ಅವು ಬಾವ ಒಗದ ಹಿಂಗೆ ಎಲ್ಲರಿಗೂ ಹಿಂಗೆ ನೀರು ಹಾಕ್ತಿರ್ತಾರೋ. ಈಗ ಇಲ್ಲಿ ಹಾಕಾಕತ್ತಾರ ನೋಡ್ರಿ ಇಲ್ಲಿ ವಿಡಿಯೋದಾಗ. ಹಿಂಗೆ ಎಲ್ಲರೂ ನಿಂತಿರ್ತೀವಿ, ಎಲ್ಲರೂ ಹಿಂಗೆ ಒಮ್ಮೆ ಹಾಕ್ತಾರೆ. ಏಜೆಂಟ್ ಥ್ರೂ ಹೋದ್ರೆ ಏನಾಕೈತಿ, ಅವ್ರ ಅವ್ರನ್ನ ನೀವು ಹೋಗಿರ್ತಿರಲ್ಲ, ನೀವು ಯಾವ ಏಜೆಂಟ್ ಹಿಡಿದ ಅವರು ಹೋಗಿ ಅವ್ರು ನಿಮ್ಗೆ ಅಷ್ಟೇ ಹಾಕ್ತಾರೆ. ಇವ್ರು ಏನು ಮಾಡ್ತಾರೆ, ಹಿಂಗೆ ಎಲ್ಲರೂ ಕುಡಿಸಿ ಚೆಲ್ತಾರೆ. ಹಿಂಗೆ ಒಬ್ಬೊಬ್ರು ಏನು ಮಾಡ್ತಾರೆ, ಹಿಂಗೆ ಸಪ್ರೇಟ್ ಹಿಂಗೂ ಹಾಕ್ತಾರೆ. ಈ ಟೆಂಪಲ್ ಅಂತೂ ಭಾಳ ದೊಡ್ಡದಿತ್ತು. ಯಾಕಡೆ ಬಂದೀವಿ ಯಾಕಡೆ ಹೋಗಿ ಏನೂ ಗೊತ್ತಾಗಂಗಿಲ್ಲ. ಒಂದು ಸೈಡ ಇವೆಲ್ಲ ಬಾವಿಗಳ ಇದೇ ತೋರಿಸಿಲ್ಲ ರೀ, ಅದನ್ನೂ ಬಾವಿ ಇರ್ತದೆ ದೊಡ್ಡದ ಹಾಗೆಲ್ಲ ಇತ್ತು. ಹಂಗೆ 22 ಅಲ್ಲಿ ಅಂದ್ರೆ ನೀರದು ಹಾಕಕತ್ತಿರಲ್ಲ ರೀ, ಅದಕ್ಕೆ ಎಲ್ಲ ಫುಲ್ ವೀಡಿಯೋ ಮಾಡ್ಕೋಕ್ಕಾಗಲಿಲ್ಲ. 22 ಬಾವಿ ಜಾಕ ಮಾಡಿ ಬಂದ. ಮತ್ತು ನಾವು ರೂಮಿಗೆ ಅದು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೀವಿ. ಬರಾನ ಇಲ್ಲಿ ಇದು ಹಚ್ಚಾಕತ್ತಿರುವೆಲ್ಲ ಹಚ್ಕೊಂಡು ದರ್ಶನಕ್ಕೆ ಹೋದ್ವಿ. ದರ್ಶನನೂ ಅಷ್ಟೇ ಒಂದು ಅರ್ಧ ತಾಸ್ದಾಗ ಒಂದು 40 ನಿಮಿಷದಾಗ ಸಿಕ್ತಾರೆ. ಅಂದ್ರೆ ಮಂದಿದ್ರು ಅದ್ರ ಚಲೋ ಮಾಡ್ಯಾರ. ಇಲ್ಲೆಲ್ಲ ವ್ಯವಸ್ಥೆ ಐತಿ. ಹಿಂಗೆ ಆರಾಮಾಗಿ ಭಾಳ ಹಿಂಗೆ ಗದ್ಲು ತನಿಸ್ತಿದ್ದೆ ಇಲ್ರಿ ದರ್ಶನಕ್ಕೆ ಹೋಗಕ್ಕೆ. 2-3 ಸರಿ ಹೋದಿವ್ರಿ ನಾವು ದರ್ಶನಕ್ಕೆ. ಒಂದು 2-3 ದಿನ ಇದ್ದೀವಿ. ಮುಂಜಾನೆ ಸಂಜೆಕದು ಎಲ್ಲ ಹೋಗಿದ್ದೀವಿ. ಇದು ಭಾಳ ದೊಡ್ಡ ಟೆಂಪಲ್ ಐತ್ರಿ. ಒಂದೊಂದು ಕಡೆ ಒಂದೊಂದು ಎಂಟ್ರೆನ್ಸ್ ಅದಾವ. ಹಿಂಗೆ ಗೊತ್ತಾಗಲ್ಲ ರೀ. ಆಗಲಿ ನಾವು ಬಾವಿ ಜಾಕ ಹೋಗಿದ್ದಿಲ್ಲ ಅದು, ಅಂದರೆ ಅದೂ ಒಳಗೆ ಭಾಳ ದೊಡ್ಡದೈತಿ. ಆಮೇಲೆ ಇಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೂ ಇಲ್ಲಿ ನೋಡ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಭಾಳ ದೊಡ್ಡದೈತ್ರಿ ಇದು ಟೆಂಪಲ್. ಯಾಕಡೆ ಹೋಗ್ತೀವಿ ಯಾಕಡೆ ಬರ್ತೀವಿ ಏನೂ ಗೊತ್ತೂ ಆಗಂಗಿಲ್ಲ. ಅರ ಭಾಳ ಚಂದ ಐತಿ. ನಿಮಗೂ ಟೈಮಲ್ಲಿ ಸಿಕ್ಕರೆ ಒಂದು ಸರಿ ಹೋಗಿ ಬರ್ರಿ. ಅಂದ್ರೆ ಅಲ್ಲಿ 4-5 ಪ್ಲೇಸ್ ಹೋದ. ಆಮೇಲೆ ಧನುಷ್ಕೋಡಿ ಇವೆಲ್ಲನೂ ಪ್ಲೇಸ್ ಆಗ್ತಾವೆ ನೀವು ಹೋದ್ರೆ ಇಲ್ಲಿ. ಆಮೇಲೆ ಇಲ್ಲಿಂದ ಕನ್ಯಾಕುಮಾರಿನೂ ಹೋಗ್ಬೋದು ನೀವು.
ಅಲ್ಲೇ ದರ್ಶನಕ್ಕೆ ಹೋಗ್ಬೇಕಾದ್ರೆ ನೋಡ್ರಿ ಇಲ್ಲಿ ದೊಡ್ಡ ನಂದಿ ಐತ್ರಿ, ಹಿಂಗೆ ವೈಟ್ ಕಲರ್ ಕನ್ನತ್ತಿತ್ಲ ಭಾಳ ಚಂದ ಇತ್ತು ಅದು. ಆಮೇಲೆ ಒಳಗೆ ಹೋದ್ವಿ. ಅಲ್ಲಂದ್ರೆ ರೊಕ್ಕ ಕೊಟ್ಟು ಹೋಗಿದ್ರೆ ನಾವೇನು ಇಲ್ಲರಿ, ಡೈರೆಕ್ಟ್ ಹಂಗೆ ಈ ಥರ ದರ್ಶನಕ್ಕೆ ಹೋಗಿದ್ವಿ. ಎಲ್ಲ ಒಂದರ ಯಾವುದೂ ಅಂತೂ ಏನು ಮುಟ್ಟ ದರ್ಶನ ಇರಂಗಿಲ್ಲ, ದೂರಿಂದ ನೋಡ್ಬೋದು. ಇಲ್ಲಿಂದನೂ ಆರಾಮ್ ದರ್ಶನ ಆಕೈತಿ. ಇನ್ನೇನು ನೀವು ಹೋದಾಗ ಅತಿ ರಶ್ ಇತ್ತಂದ್ರೆ ಅಷ್ಟೇ ಹಿಂಗೆ ರೊಕ್ಕ ಕೊಟ್ಟು ಹೋಗ್ರಿ, ಇಲ್ಲಾಂದ್ರೆ ಡೈರೆಕ್ಟ್ ಹೋದ್ರೂ ಚಲೋ ದರ್ಶನ ಆಕೈತಿ. ಅಂದ್ರೆ ಫುಲ್ ಹಿಂಗೆ ದೂರಿಂದನ ಕಾಣ್ತಿರ್ತೈತಿ. ಅಂದ್ರೆ ಲಿಂಗ ಇರ್ತೈತಿಲ್ಲ ರೀ, ಅಂದ್ರೆ ಜ್ಯೋತಿರ್ಲಿಂಗ ದೂರಿಂದ ಕಾಣ್ತೈತಿ. ನೀವು ಆರಾಮ ಅಲ್ಲಿ ಫುಲ್ ದಾಟುತನ ನಿಮ್ಗೆ ದರ್ಶನ ಚಲೋ ಆಕೈತಿ ಅಲ್ಲಿ. ಆಮೇಲೆ ಈ ಟೆಂಪಲ್ದಾಗ ಮೊಬೈಲ್ ಅದು ಹಿಂಗೆ ಒಯ್ಬೋದ್ರಿ. ಆದರೆ ಇಲ್ಲಿ ಹಿಂಗೆ ಸಮೀಪಲ್ಲಿ ಹೋಗೋಣ ಅದು ವಿಡಿಯೋ ಮಾಡ್ಕೊಳಕ್ಕೆ ಬಿಡೋಲಾಗಿದ್ರು, ಆದರೂ ಹಿಂಗೆ ವಿಡಿಯೋ ಮಾಡೇನ್ರಿ. ಇಲ್ಲಿ ವಿಡಿಯೋದಾಗ ನೋಡ್ರಿ ಭಾಳ ಚಂದ ಅಂದ್ರೆ ಪೂಜೆ ಮಾಡಿರ್ತಾರೋ, ಚಂದ ಕಾಣಕತ್ತಿತ್ತು. ಹಂಗೆ ಪಟ್ನ ವಿಡಿಯೋ ಮಾಡಿದ್ವಿ. ಈ ಕಡೆ ಹೊರಗೆ ಬರೋಣ ಚೆಕ್ ಮಾಡಕತ್ತಿದ್ರು, ಬಟ್ ನಾವು 2 ಮೊಬೈಲ್ ಇದ್ದು ಒಂದಟ್ಟ ತೋರಿಸಿದ್ವಿ. ಅಂದ್ರೆ ವಿಡಿಯೋ ಮಾಡಿದ್ರೆ ಡಿಲೀಟ್ ಮಾಡಿ ಕಳ್ಸಕತ್ತಿದ್ದಾರೆ. ಅದಕ್ಕೆ ನಾವು ಒಂದು ಮೊಬೈಲ್ ಹಂಗೆ ತೆಗೆದಿಟ್ಕೊಂಡ್ವಿ, ಇನ್ನೊಂದು ಮೊಬೈಲ್ ತೋರಿಸಿ ಹತ್ರ ವಿಡಿಯೋ ಇರಲಿಲ್ಲ, ಹಾಗಾಗಿ ಅದು ವಿಡಿಯೋ ಮಾಡ್ಕೋತಾಯಿತ್ತು. ಆಮೇಲೆ ದರ್ಶನ ಮುಗಿಸ್ಕೊಂಡು ಒಂದು 5 ನಿಮಿಷದಲ್ಲಿ ಕೂತೀವ್ರಿ. ಚಲೋ ದರ್ಶನ ಆಯ್ತು. ಫುಲ್ ಆರಾಮ ಇದು ಒಂಥರ ಫುಲ್ ಖುಷಿ ಆಯ್ತು ರೀ ದರ್ಶನ ಆದ್ಮೇಲೆ. ಆಮೇಲೆ ಹೊರ ಬರೋಣ ಇಲ್ಲಿ ಸಣ್ಣ ಸಣ್ಣ ಹಿಂಗೇನೋ ಲಿಂಗ ಅದು ಇದ್ದು ರೀ ಇವ. ಆಮೇಲೆ ಇಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಆಮೇಲೆ ಅವು ಬಾವಿದ ನೀರು ಮಾರಾಕತ್ತಿದ್ರಿ, ಅಂದ್ರೆ ಬಾಟಲ್ ಅದನ್ನ ಈಗೇನು ಹಿಡ್ತಿಲ್ಲ ರೀ, ಅವೆಲ್ಲ ಮಾರಾಕತ್ತಿದ್ರು. ಅವಟ್ಟು ತೊಗೊಂಡು ಆಮೇಲೆ ಪ್ರಸಾದ ತೊಗೊಂಡಿವಿ. ಪುಳಿಯೋಗರೆ ಅದು ಎಲ್ಲ ಇದ್ದು ರೀ, ಮತ್ತು ಏನೇನು ಇದ್ದು ನಾವು ಪುಳಿಯೋಗರೆ ತೊಗೊಂಡು ಪ್ರಸಾದ ತೊಗೊಂಡು ಅಲ್ಲಿ ಸ್ವಲ್ಪ ಕೂತ ತಿಂದ ಮತ್ತು ಹೊರಗೆ ಬಂದಿವಿ. ಅಲ್ಲಿಂದ ಬಂದ ಸ್ವಲ್ಪ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಅಲ್ಲಿ ಸುತ್ತಮುತ್ತ ಪ್ಲೇಸ್ ಇರ್ತಾವಲ್ಲ ರೀ, ಅಲ್ಲೆಲ್ಲ ಹೋಗ್ಬೇಕಂತ ಹೋದ್ವಿ. ಈಗ ಇಲ್ಲಿ ವಿಡಿಯೋದಾಗ ಏನು ನೋಡತ್ತಿರಲ್ಲ, ಇದು ಗಂಧಮಾದನ ಪರ್ವತ ಮತ್ತು ರೀ. ಅಂದ್ರೆ ರಾಮ ಅಂದ್ರೆ ಸೀತಾದೇವಿನ ಹೆಂಗೆ ಕರ್ಕೊಂಬರೋದು ಏನು ಮಾಡೋದು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಹಾಕಿದ್ದ ಇದೇ ಪ್ಲೇಸ್ದಾಗತ್ತೆ ರೀ. ಅಂದ್ರೆ ಸುಗ್ರೀವ್ ಜೊತೆ ಹನುಮಾನ್ ಜೊತೆ ಅದು ಕೂತೆಲ್ಲ ಫಸ್ಟ್ ಹೆಂಗೆ ಇದು ಮಾಡೋದು ಏನು ಎಲ್ಲ ಪ್ಲ್ಯಾನ್ ಮಾಡಿದ್ದೆಲ್ಲ ಇದೇ ಪ್ಲೇಸ್ದಾಗ ಕೂತು ಪ್ಲ್ಯಾನ್ ಮಾಡಿದ್ರತ್ರಿ. ಆಮೇಲೆ ಇಲ್ಲಿ ರಾಮರ್ದ ಅಂದ್ರೆ ಫೋಟೋದು ಇದು ಐತ್ರಿ, ಅಂದ್ರೆ ಫೋಟೋದ ಪ್ರಿಂಟ್ ಐತಿ ಅಲ್ಲಿ, ಅದು ದರ್ಶನ ಆಯಿತು. ಇದು ಹಿಂಗೆ ಫುಲ್ ಗುಡ್ಡದಾಗ ಇದ್ದಂಗೆ ಐತ್ರಿ ಟೆಂಪಲ್, ಭಾಳ ಚಂದಿತ್ತು. ಹಿಂದೆ ವ್ಯೂ ಅದು ನೋಡ್ಬೋದ್ರಿ ನೀವು ಅಲ್ಲಿ ಮ್ಯಾಗ ಹೋಗೋಣ, ಭಾಳ ಚಂದಿತ್ತು. ಅದೆಲ್ಲ ಏನು ನೋಡತ್ತಿರಲ್ಲ ಅದೆಲ್ಲ ಸಮುದ್ರ, ಅಂದ್ರೆ ಐಲ್ಯಾಂಡ್ ರೀ ಅದು ಹಿಂಗೆ. ಈ ಟೆಂಪಲ್ ಯಾವುದಂದ್ರೆ ರೀ ಸಾಕ್ಷಿ ಹನುಮಪ್ಪ ಟೆಂಪಲ್. ಇದು ಅಲ್ಲಿ ಬರಬೇಕಾದ ದಾರ್ಯಾಗ ಐತಿ. ಈ ಟೆಂಪಲ್ ಏನಂದ್ರೆ ಇವು ಹನುಮಪ್ಪ ಲಂಕಾಕ್ಕೆ ಹೋಗಿ ಸೀತಾದೇವಿನ ಭೇಟಿಯಾಗಿರ್ತಾರಲ್ಲ ಫಸ್ಟ್ ಟೈಮ, ಅವಾಗ ಸೀತಾದೇವಿ ಚೂಡಾಮಣಿ ಕೊಟ್ಟಿರ್ತಾರ ತಂದ ರಾಮಗೆ ಸಾಕ್ಷಿ ಕೊಟ್ಟಿದ್ದ ಪ್ಲೇಸ್ ರೀ ಅದ. ಅಂದ್ರೆ ಸೀತಾದೇವಿ ಆರಾಮದಾಳು ಭೇಟಿಯಾಗಿ ಬಂದೇನನ್ನೋದು ಇದು ರೀ ಅದ ಪ್ಲೇಸ. ಆಮೇಲೆ ಇದೇನಿಲ್ಲ ರೀ ಪಂಚಮುಖಿ ಹನುಮಪ್ಪನ ಟೆಂಪಲ್. ಇವೇನು ಸ್ಟೋನ್ ನೋಡಕತ್ತಿರಲ್ಲ ಇವು ರಾಮ ಸೇತು ಕಟ್ಟಬೇಕಾರ ಇದ್ದಿದ್ದು ಸ್ಟೋನ್ ರೀ ಅವ, ಅಲ್ಲೇ ಪಂಚಮುಖಿ ಹನುಮಪ್ಪ ಟೆಂಪಲ್ದಾಗ ಇದ್ದು. ಆಮೇಲೆ ಎಲ್ಲ ಪ್ಲೇಸ್ ಅದು ನೋಡ್ಕೊಂಬಂದ ಮತ್ತು ಈ ಕಡೆ ಅಂದ್ರೆ ರಾಮನಾಥ ಸ್ವಾಮಿ ಟೆಂಪಲ್ ಇತ್ತಲ್ಲ ಅಲ್ಲೇ ಐತ್ರಿ ನಮ್ದು ರೂಮ. ಅಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹೊರಗದು ಅಡ್ಡಾಡಕತ್ ಬಂದಿವಿ. ಅಂಕಲ್ ಏನೋ ಮಿಲ್ಕ್ ಮಾರಾಕತ್ತಿದ್ದಾರೆ, ಆಮೇಲೆ ಇದು ತೊಗೊಂಡಿವಿ. ಟೇಸ್ಟ್ ಇತ್ತು ರೀ, ನೀವು ಹೋದ್ರೆ ಒಂದು ಸರಿ ಟ್ರೈ ಮಾಡಿರಿ ಇದು. ನಮ್ಗೆ ಯಾಕೋ ಸ್ವೀಟ್ ಸ್ವಲ್ಪ ಕಡಿಮೆ ಅನಿಸಿತ್ತು, ಮತ್ತು ಕೊಟ್ಟಿವಿ. ಅಂಕಲ್ ಮತ್ತು ಸಕ್ಕರೆ ಹಾಕಿ ಕೊಟ್ಟರು, ಕುಡಿದ್ವಿ ರೀ. ಇಲ್ಲಿ ಶಾಪಿಂಗ್ ಮಾಡಾಕೋದು ಎಲ್ಲ ಭಾಳ ಚಂದ ಇದ್ದವು ರೀ. ಅಂದ್ರೆ ಸಮುದ್ರ ಕಡೆ ಐತ್ಲ ಅವೆಲ್ಲ ಸಿಂಪಿದ ಶಂಕದ್ದು ಹಿಂಗೆಲ್ಲ ಸಾಮಾನು ಇದ್ದವು ರೀ. ಅಂದ್ರೆ ತೋರಣಗತೆ, ಆಮೇಲೆ ಶೋಕೇಶ್ದಾಗ ಇಡು ಹಿಂಗೆ ಗಣಪತಿ ಗೊಂಬೆ ಹಿಂಗೆ ಏನೇನೋ ಇದ್ದವು ರೀ. ಆಮೇಲೆ ಫ್ರೇಮ್ ಗತೆ ಅವೆಲ್ಲ ಸಿಂಪಿ ಶಂಕದ್ದೆಲ್ಲ ಇದ್ದು. ನಾವು ಸ್ವಲ್ಪ ಹಂಗೆ ಶಾಪಿಂಗ್ ಮಾಡಿದ್ವಿ. ಆಮೇಲೆ ಹಂಗೆ ಸಂಜೆಗೆ ಕಡೆ ಬರೋಣ ಮತ್ತೊಮ್ಮೆ ದರ್ಶನಕ್ಕೆ ಹೋದಿವಿ ರೀ. ಅಂದ್ರೆ ಜಲ್ದಿ ಬರ್ತೈತೆ ಅಂದ್ರೆ ಮತ್ತೆ ದರ್ಶನ ಮಾಡ್ಕೊಂಬಂದ್ವಿ. ಮಾಡ್ಕೊಂಡು ಬಂದ ಊಟ ಅದು ಮಾಡಿ ಅವತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಏನೋ ಪ್ಲೇಸಸ್ ಇದ್ದುಲ್ಲ ರೀ, ಅಂದ್ರೆ ರಾಮ ತೀರ್ಥಮ್ಮ ಲಕ್ಷ್ಮಣ ತೀರ್ಥಮ್ಮ ಅದು ಹಿಂಗೆಲ್ಲ ಇದ್ದು ಅವು ನೋಡ್ಬೇಕಂತೇಳಿ ಹೋದ್ವಿ. ಈಗೇನು ನೋಡತ್ತಿರಲ್ಲ ಇದು ಲಕ್ಷ್ಮಣ ತೀರ್ಥಮ್ಮ ಅಂತ ರೀ. ಇಲ್ಲಿ ಒಳಗದು ಹಿಂಗೆ ಅಂದ್ರೆ ಈ ಟೆಂಪಲ್ ಇದೆ ಬಾಜುಕ್ ಹಿಂಗೆ ಹೊಂಡಗತೆ ಇತ್ತು. ಸೇಮ್ ಹಿಂಗೆ ರಾಮ ತೀರ್ಥಮ್ದಾಗೂ ಹಿಂಗೆ ಹೊಂಡ ಐತ್ರಿ. ಇದು ಹಿಂಗೆ ಟೆಂಪಲ್ ಬಾಜುನ ಐತೆ, ಅದು ಸ್ವಲ್ಪ ಹಿಂಗೆ ಅಪೋಸಿಟ್ ಇರ್ತದ. ಅದನ್ನ ಈಗ ವಿಡಿಯೋದಾಗ ಐತ್ರಿ, ನೋಡ್ರಿ ನೆಕ್ಸ್ಟ್.
ಇದು ರಾಮತೀರ್ಥಂ ಟೆಂಪಲ್ ರೀ ಇದು. ಇಲ್ಲಿನೂ ಹೊಂಡ ಐತಿ, ಬಟ್ ಇದು ಟೆಂಪಲ್ ಬಾಜು ಇಲ್ಲ, ಹತ್ರದ ಅಪೋಸಿಟ್ ಬರ್ತೈತಿ. ಇದು ಭಾಳ ದೊಡ್ಡದು ಹೊಂಡ ಐತಿ. ಇದು ಚಂದ ಐತ್ರಿ ಟೆಂಪಲ್. ಬಾಜುಕದು ಗಾರ್ಡನ್ ಇದು ಹಿಂಗೆ ಗಾರ್ಡನ್ ಟೈಪ್ ಅದು ಮಾಡ್ಯಾರು. ಆಮೇಲೆ ಇಲ್ಲಿ ಭಾಳ ನಾಗಪ್ಪನೂ ಹಿಂಗೆ ಮೂರ್ತಿಗಳು ಅದಾವೆ ಹಿಂಗೆ. ಇಲ್ಲಿ ನೋಡ್ಬೋದು ಭಾಳ ಅದಾವ್ರಿ. ಅದೇನು ಅಷ್ಟು ನಮಗೂ ಒಟ್ಟು ಐಡಿಯಾ ಇಲ್ಲ. ಆಮೇಲೆ ಅಲ್ಲಿಂದ ಅಲ್ಲೇ ಹೇಳಿಲ್ಲರಿದ ರಾಮ ತೀರ್ಥಂ ಮುಂದೆ ಇದೊಂದು ಹೊಂಡ ಐತ್ರಿ ಇದು. ಆಮೇಲೆ ಅಲ್ಲೇ ಇನ್ನೊಂದೆರಡು ಟೆಂಪಲ್ ಇದ್ದು ಇವೆಲ್ಲ ಅಡ್ಡಾಡಿ ಬಂದೀವಿ. ಯಾರ ರಾಮೇಶ್ವರಮ್ಗೆ ಹೋಗೋದು ಪ್ಲ್ಯಾನ್ ಇತ್ತು ಅಥವಾ ಹೋದ್ರ ರೀ ಅಲ್ಲೇ ಜಳಕ ಮಾಡಿರಿ. ಅಂದ್ರೆ 22 ಬಾವಿ ಜಳಕ ಮಾಡ್ಬೇಕ್ರಿ. ಅಲ್ಲಿ ಮಾಡಿನ ದರ್ಶನಕ್ಕೆ ಹೋಗಬೇಕು. ಅದಕ್ಕೆ ಏನ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಸಿಗ್ಲತ್ತ ಹೇಳಿ ಹೇಳಿದ್ನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ರೀ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.